ಬಾನು ಬಾನು ಕಳ್ದೋದ. ಯಾವತ್ತು ಯಾವ್ದ್ರಿಂದನೂ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಇದೇ ನಾನು ಪಾಲಿಸಿ. ಕೀ ಕೊಡೋರು ಅಕ್ಕಿ ಟ್ರೈಬ್ ನನ್ನ ಹತ್ರ ಇಲ್ಲ. ಹಾಕಿ ನಾನಲ್ಲ ಸಾಯಂಕಾಲ ಬಿಡ್ತೀರಾ? ನಮ್ಮ ಪ್ರತಾಪ್ ಇಲ್ಲೇ ಅವನೇ. ಎಲ್ಲ ಯಾಕೆ ನಮ್ಮನ್ನು ಹಿಂಗೆ ನೋಡ್ತಾವ್ರೆ, ನಾವು ಅಷ್ಟೇನ ಕಾಣ್ತಿದ್ದೀವಿ. ಹಾಯ್ ಗಾಯ್ಸ್. ಹಾಂ ಇಲ್ಲಿ ಲೆಫ್ಟಾ? ಸರ್ ಯಾರೋ ಸ್ಟ್ರೈಟ್ಗೆ ಹಾಕ್ತಿದ್ದಾರೆ. ಸೋಲಾರ್ ಟ್ಯಾಂಕ್ ಇರೋದೇ ಬಾನೂರ್ ಮನೆ. ಇಲ್ಲ ಹಿಂಗೆ ರೋಡ್ ಐತಲ್ಲ, ಈ ಗಾಡಿನ ನಿಲ್ಲಿಸ್ಬಿಟ್ಟು ಬ್ರೋ ಈ ಗಾಡೀಲಿ ಫಾಲ್ಸ್ಗೆ ದಾರಿ ತೋರಿಸ್ತಾವ್ರೆ. ನಾನು ಪಿಲಿಯನ್ ರೈಡರ್ ಆಗಿದ್ದಾರೆ ಈಗ ಅವರು. ಹೆಂಗೆ ಬ್ರೋ? ಹೆಂಗೆ ಸ್ಟ್ರೈಟಾ? ಕರೆಕ್ಟಾಗಿ ಬನ್ನಿ ಬ್ರೋ, ದಾರಿ ತೋರಿಸ್ತೀನಿ. KTM ಅಡ್ವೆಂಚರ್ 390. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು. ಓಹೋ, ಫುಲ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ನೀವು ಈ ಗಾಡಿ ತಗೊಂಡ್ರೆ. ಡ್ರಮ್ ಬ್ರೇಕ್ಸ್ ಇದೆ. ಓ, ಇಲ್ಲಿ ಫುಲ್ಲು ಆಫ್ ರೋಡಿಂಗ್ ಬರೋ. ಅಯ್ಯೋ 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 ಅದು 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 ಅಮ್ಮ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ನುಗ್ಲಿ ನುಗ್ಲಿ, ಎಕ್ಸೆಲ್ ನುಗ್ಲಿ ನುಗ್ಲಿ ನುಗ್ಲಿ. ಬಿದ್ದವಪ್ಪ. ಕೊನೆಗೂ ಒಂದು ಬೆಟ್ಟನ ಹತ್ತಿಸ್ಬಿಟ್ವಿ ನಮ್ಮ ಎಕ್ಸೆಲಲ್ಲಿ. ಇದು 100cc ಗಾಡಿ ಗುರು, ಬೆಟ್ಟನೆಲ್ಲ ಹತ್ತಿಸ್ಬೋದು. ಪೆಟ್ರೋಲ್ ಟ್ಯಾಂಕ್ ಇದೆ. ಓಹೋ, ಇಲ್ಲೊಂದು ಹಂಚಿದೆ ಹಂಗೆ. ಹಬ್ಬ, ಏನು ಹಂಚ್ಗಳು ಗುರು ಇವೆಲ್ಲ. ಇಂಡಿಕೇಟ್ರ್ ಇದೆ. ಗಾಡಿ ರೆಡಿ, ಬೆಟ್ಟ ಹತ್ತಕ್ಕೆ ಜುಯ್ ಹತ್ತು 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 ಮೇಲೆ ರಂಗ ಜುಯ್ ಹತ್ತು ಹತ್ಬೇಕು ಹತ್ಬೇಕು. ಅಯ್ಯಯ್ಯ, ಸೀಟ್ ಇದೆ. ಹತ್ತುತ್ತಿಲ್ವಲ್ಲ ಬ್ರೋ, ಇದು ಹತ್ತಿದೆ. ಬನ್ನಿ ಬ್ರೋ, ನಿಮ್ಮ ಎಕ್ಸೆಲ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ. ಯಾಕ್ರೋ? ಎಕ್ಸೆಲ್ ಎತ್ತೈತಲೆ, ಎಕ್ಸ್ಪಲ್ಸ್ ಎತ್ತಲ್ವಾ? ಹಾ, ಎಕ್ಸೆಲ್ ಎತ್ತಿಸ್ಕೊ ಬಂದಿದ್ದೀನಪ್ಪ ನಾನು. ಆಮೇಲೆ ನೋಡೋಕೆ ಒಳ್ಳೆ ಕುದುರೆ ಥರ ಇದೆ ಬ್ರೋ. ನೆನಪಿದೆಯಾ, ನಾವಿಲ್ಲೊಂದು ಮದುವೆ ಮಾಡಿದ್ವಿ? ಹಾಂ, ಅದೇ ನಾನೇ ಫೋಟೋಗ್ರಾಫರು. ಆ ಫೋಟೋಸ್ ನನ್ನ ಹತ್ರ ಈಗಲೂ ಇದೆ. ಈ ಫಾಲ್ಸಿಗೆ ಗಾಡೀಲಿ ಬಂದು ಗಾಡಿನಲ್ಲಿ ಪಾರ್ಕ್ ಮಾಡಿ ಈಗ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಬಾನು, ಅದೆಲ್ಲ ಏನು ಬೆಳ್ಳಗಿರೋದು? ನೈಟು ದೆವ್ವ ಬಂದಾಗ ಕೂದಲು ಉದುರಿಸ್ಕೊಂಡು ಹೋಗೈತೆ. ಬಾವಿ ಇದೆ. ಅಯ್ಯೋ, ನೋಡ್ ಗುರು, ಹಾವಿನ ಪರ ಹೆಂಗೈತೆ. ಸೈಡ್ ಬರಲ್ಲೇ ಕಾಣ್ತಿಲ್ಲ. ಈ ಕಡೆ ಎಲ್ಲ ಬಂದೇ ಇಲ್ಲ ಹಾವು ಗುಳುಗಳು. ನಿನ್ ಪ್ರಕಾರ ಇದು ಎಷ್ಟು ಆಳ ಇದೆ? ನೋಡ್ತಾ ನಿಂತ್ರೆ ಆಳ ತಿಳಿಯಕ್ ಸಾಧ್ಯ ಇಲ್ಲ. ಇಳ್ದು ಅಳದೆ ಬಿಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನ್ ಬ್ರೋ, ಅದು ಪದೇ ಕರ್ಕೊಂಡು ಹೋಗ್ತಿದ್ಯಾ? ಯಾವ್ದೋ ಪ್ರೈವೇಟ್ ಫಾಲ್ಸ್ ಇಲ್ಲೆಲ್ಲ ರೆಸಾರ್ಟ್ ಕಟ್ಟಿಸ್ತೀನಿ ಅಂತ ಅಂದೆ. ಇಲ್ಲಿ ನೋಡೋದು ಯಾವ್ದೋ ಪದೇ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲ, ಐ ಕ್ಯಾನ್ ಮೇಂಟೈನ್ ಇಟ್ ಬ್ರೋ. ಫುಲ್ಲು ಹಿಂಗೆ ಮಾಡ್ತೀನಿ, ಹಿಂಗೆ ಜೀ ಜೀ. ಓಕೆ ಓಕೆ, ಐ ವಿಲ್ ಮೇಂಟೈನ್. ಇವನೇನು ಆಮೇಲೆ ಬೇಕು ಕೇಳ್ದಂಗೆ ಹೇಳ್ತೇನೆ. ನಿಮ್ಮ ಕ್ಯಾಯು ಮಮ್ ಜಾರ್ತೈತೆ. ಅದು ಹಾವು ಒಂಚೂರು ಭಯ ಇರಲಿ. ಇಲ್ಲಿ ಒಂಚೂರು ಬೊಕ್ಕೊಂಡೆಲ್ಲ ಹೋಗ್ಬೇಕಲ್ಲ ಗುರು. ಇಲ್ಲಿ ಹನುಮಂತ
ಏ ಹುಷಾರಾಗಿ ಹೋಗ್ರಪ್ಪ, ನಮ್ಮ ಚಾನಲಲ್ಲಿ ಇನ್ನೂ ಇನ್ಸೂರೆನ್ಸ್ ಎಲ್ಲ ಇಲ್ಲ. ಆ ಕಡೆಯಿಂದ ಒಂದು ಹಾವು ಬಂತು, ಈ ಕಡೆಯಿಂದ ಒಂದು ಹಾವು ಬಂತ. ಸ್ವಾಮಿ ದೊರೆ ಅಪ್ಪ, ಏನು ಗುರು, ನಾನು ಲೈಫಲ್ಲಿ ಮಾಡಿರೋ ಒಂದು ಡಿಫಿಕಲ್ಟ್ ಟ್ರಕ್ ಅಂದ್ರೆ ಇದೊಂದೇ. ಮಾಡಿರೋದೇ ಇದು. ನಾನು ಬಿಲ್ಡಪ್ ಹಾಕತ್ತಿದ್ದೀನಿ. ನೀನು ಡಿಫಾರೆಸ್ಟೇಷನ್ ಎಲ್ಲ ಮಾಡ್ತೀಯೇನು? ತಡಿ ಮಾಮ್ ಇದನ್ನೇ ಸ್ಟೋರಿ ಹಾಕಬಿಡು. ಓಯ್ ಗೊತ್ತಾಗೆ ಬೆಣ್ಣೆ, ಅಲ್ಲಿ ಮುಂದಕ್ಕೆ ಹೋಗೊಂದು ಸೆಲ್ಫಿ ತೆಗಿ, ಅದನ್ನೇ ಸ್ಟೋರಿ ಹಾಕ್ಬಿಡು ಒಂದು ಸಂಚಾರಾಗೆ. ಹ್ಞೂ, ನೀನು ಸ್ನ್ಯಾಪಲ್ಲಿ ಒಂಥರ ಫಾರಿನ್ಗೆ ಹೋಗೋ ಥರ ಮಾಡುತ್ತೆ, ಸ್ಕಿಲ್ಸ್ ಯೂಸ್ ಮಾಡ್ತೀಯ. ಏ ಹೆವಿ ಗುರು ಇದು. ಏ ಇಲ್ಲೆಲ್ಲ ಬರಬೇಕು ಅನ್ನಂಗೆ ಇದ್ದಿದ್ರೆ ನಾನು ನನ್ನಾಣೆ ಬರ್ತಿರ್ಲಿಲ್ಲ ಗುರು. ಆಗಲ್ಲ ಕಣೋ, ಆವ ಒಳ್ಳೆ ಬೇಕು ತೋರಿಸ್ದಂಗೆ ತೋರಿಸ್ತಿಲ್ಲ ನೀನು. ಎಲ್ಲಂದ್ರಲ್ಲೇ ಹಾಂ, ಏನು ಕಾಮಿಡಿ ಮಾಡ್ತೀರಾ ಗುರು ನೀವು? ಎಬಿ ಸೈ ಕಂಡ್ರಪ್ಪ ನೀವು ದೊರೆ. ಇದೆಲ್ಲ ನೀರು ಫಾಲ್ಸಿಂದೇನಾ? ಅಲ್ಲಿಂದ ಫಾಲ್ಸ್ ಹೊಡೆದು ಇಷ್ಟು ದೂರ ಬತ್ತಾಯ್ತಾ? ಹ್ಞೂ, ಅಲ್ಲಿಂದ ಬತ್ತಾಯ್ತಾ? ಸುಮಾರು ಈ ಫಾಲ್ಸ್ ಒಂದು 20-25 ಕಿಲೋಮೀಟ್ರ್ ಹರಿತಾ ಐತೆ. ಹಾಂ ಅಮ್ಮ, ಅಯ್ಯೋ ಹಿಡ್ಕದ್ಕೊಂಡ್ರಲ್ಲ. ಸ್ವಾಮಿ ದೊರೆ, ಮುಟ್ಟೂರೆ ಗಿಡನೇ ಕಡಿತಾವಲ್ಲ ಗುರು. ಹ್ಞೂ, ಫಾರೆಸ್ಟ್ ಇದೆ. ಹ್ಞೂ ಹ್ಞೂ, ಓಹೋ ಇವಿ ಗುರು. ಮಾಮ್ ನಮ್ಮೂರಲ್ಲೇ ಯಾವುದೋ ಒಳ್ಳೊಳ್ಳೆ ಪ್ಲೇಸ್ ಇವಲ್ಲ ಮಾಮ್. ಇಂಥ ಒಳ್ಳೊಳ್ಳೆ ಜಾಗನ ನಾವು ಹಾಂ ಈಗ ಇದೇ ಕಾಡು ಇದೇ ಕಲ್ಲು ನೋಡಕ್ಕೆ ಕೇರಳಾಗ ನಾವು ಅಪ್ಪ, ಇಲ್ಲ ಕಾಣ್ದಲ್ದಾಗೆ ಇದ್ವು. ಓ ಆದರೂ ಹೆವಿ ಹೆವಿ. ಇಲ್ಲಿ ಪಕ್ಕ ಟ್ರೆಕ್. ಹ್ಞೂ, ಎಲ್ಲಿಂದ? ಆ ಕಲ್ಲಿಂದ ಅಲ್ಲಿಗನ ಹೆವಿ ಗುರು. ಒಂದು 20 ಅಡಿ ಮೇಲೆ ಒಂದು 500 ಕಿಲೋಮೀಟರ್ ಸ್ಪೀಡಲ್ಲಿ ಹರಿಯೋದಾ? ಹಾಂ, ಹೇ ಯಾವ್ದು ಗುರು ಇದು ಕತೆ? ಯಪ್ಪ ಮಾಮ್, ನಮ್ಮ ಗ್ಯಾಂಗ್ನೆಲ್ಲ ಹಾಕೊಂಡು ಒಂದ್ಸಲಿ ಇಲ್ಲಿ ಬಂದು ಕೂಳೆ ಮಾಡೋಣ. ಯಪ್ಪ ನಾನು ಹೇಳಿದೆ ಟ್ರೆಕ್ಕಿಂಗ್ ಬೂಟ್ಸು, ಶೂಸು, ಆಮೇಲೆ ಟ್ರೆಕ್ಕಿಂಗ್ ಪ್ಯಾಂಟ್ ಎಲ್ಲ ಹಾಕೊಬರೋಣ ಅಂತ. ಈ ನನ್ನ ಮಗ ಯಾವುದೋ ನೈಟ್ ಪ್ಯಾಂಟಲ್ಲಿ ಕರ್ಕೊಬಂದವನು. ಇಲ್ಲಿ ಏನೇನು ಕಡಿತಾವೋ. ಹಾಂ, ನನ್ನ ಮೊದಲೇ BMW ಚೊಪ್ಲಿ ಜಾರ್ ಹೋಗ್ತವೆ. ನಮ್ಮರೆಲ್ಲ ಇಲ್ಲಿ ಬರೋದೇ ಇಲ್ಲ ಬಿಡುಗರು. ಹ್ಞೂ ಹ್ಞೂ, ಮಳೆ ಬಂದರೂ ಹಿಂಗಾಸಿನೇ ಹೋಗ್ಬೇಕೆ? ಜೋರಾಗಿ ಹರಿತಿತ್ತಪ್ಪ, ಜೋರಾಗಿ ಏನೇನು ಹರಿತಿದ್ರೆ ಈಚ್ಕೊಂಡು ಹೋಗ್ಬೇಕಾ? ನೀರಿನ ಮೇಲೆ ನಡೆಯೋ ವಿದ್ಯೆ ನಾನು ಒಬ್ಬನಿಗೆ ಕಣೋ ಗೊತ್ತಿರೋದು. ಬೇರೆಯವರೆಲ್ಲ ಏನು ಮಾಡ್ತಾರೆ? ನಾನು ಬಾಲ ಇಟ್ಕೊಬರ್ಬೇಕಷ್ಟೇ. ಅಯ್ಯಪ್ಪ ಇಲ್ಲ ತಡೀರೋ, ಸುಸ್ತಾಯ್ತು. ಇಲ್ಲ ಇನ್ನೂ ಎಂತೆಂಥ ದಾರಿ ಹೋಗ್ಬೇಕು? ಅಲ್ಲ ಕಾಣ್ತಿದ್ದಾರಲ್ಲ ಬೆಳ್ಳಗೆ, ತಡಿ ಹತ್ರಕ್ಕೆ ಬರ್ತೀನಿ ಎಲ್ಲರೂ. ಅಯ್ಯಯ್ಯೋ ನಮ್ಮ ಪರ್ಸ್ನಲ್ ಗೈಡು ನಮ್ಮ ಬಗ್ಗೆ ಕೇರೆ ತಾಣಲ್ಲಪ್ಪ. ಅಲ್ಲ ಪರ್ಸ್ನಲ್ಲಾಗಿ 2 ವರ್ಷ ಹಾಂ ಮುಂಚೆ ಮಳೆ ಜಾಸ್ತಿ
ಅಲ್ವೋ ಅವನ್ನ ಪರ್ಸ್ನಲ್ ಗೈಡಾಗಿ ಹೈರ್ ಮಾಡಿರೋದು ಏನಕ್ಕೆ? ಸುಮ್ಮನೆ ಅವನ ಪಾಡಿಗೆ ಅವನು ಹೋಗ್ತಾವನೆ. ಹಾಂ, ವೇಸ್ಟ್ ಬಾಡಿ. ಅಬ್ಬ ನೀನು ಎತ್ಕೊಂಡು ಹೊರಗೆ ಹೋಗಕ್ಕೆ ಸತ್ತೋಗ್ತೆ ಕಣೋ. ಕೈಲಿ ಚೆನ್ನಾಗಿದ್ರೆ ನೀನು ನೋಡಿ, ನಮ್ಮ ಕೈಲಿ ಅಲ್ಗಾನ ಬರೋಕ್ಕಾಗಲ್ಲ. ಇದೇ ಫಾಲ್ಸು. ಫಾಲ್ಸ್ ಎಲ್ಲಿದೆ ಅಂತ ಕೇಳಬೇಡಿ, ಇದೇ ಫಾಲ್ಸ್. ಫೈನ್. ಇವನೇ ಟೂರ್ ಗೈಡು. ಅವನು ಬೇವರ್ಸಿ, ನಾನೇ ಸ್ವಾಮಿ. ಫ್ಲಾಶ್ ಬ್ಯಾಕ್. So beautiful, so elegant, Code. so beautiful, It's JS Style Bro. so elegant, just looking like a wow, 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 so beautiful. ಇದು ಜ್ವಾಲಾಮುಖಿ ಉಕ್ಕು ಬಂದ್ಬಿಟ್ಟು ಒಂಥರ ಆಗಿರ್ತೈತಲ್ಲ, ಅರುಷ್ಣಿಗೆ ಹಂಗಾಗವಲ್ಲ ನೀರು. ಯಾಕೆ? ಈ ನೀರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತಾ? ಹಂಗೆ ಮಾಮ, ಹಂಗಾರೆ ನಾನು ಸತ್ ಮೇಲೆ ಕಿಲ್ಬಾಗ್ತೀನಿ. ಐರನ್ ಕಂಟೆಂಟ್ ಜಾಸ್ತಿ ಐತಲ್ಲ ಅದಕ್ಕೆ. ಏನು ಸಗದಾಗ ಹೋಗ್ತಾವ್ರಿ. ಲೋ ಹಾವು ನನಗೂ ಭಯ ಕಣೋ. ಅದು ಹಾವು ಲೌಡೆ. ಎಲ್ಲವನೇ? ಓಯ್ ಬಾನು ಕಳ್ದೋದ. ಬಾನು ಹೊಸ ಟೀಮ್ ಮೆಂಬರ್ ಆಡ್ ಆಗವನೆ. ಅದರಲ್ಲಿ ಇಳಿದ್ ಬಿಡು. ಹಾವಾಯ್ತು, ತಿನ್ಕೊಂಡ್ಬಿಡ್ತಾನೆ. ಇವನೇ ಅವನ ತಿನ್ಕೊಂತಾನೆ. ಅಲ್ವೋ, ಆವೇ ಕನ್ಫ್ಯೂಸ್ ಆಗುತ್ತೆ ಯಾವುದು ಆನೆ ಬಂದಿದೆ ಅಂತ. ಏನ್ ಸಮಾಚಾರ? ಅದೇ ಹೇಳಿಲ್ವಾ, ಮಳೆಗಾಲದಾಗಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಮಾತ್ರ ಟ್ರಕ್ ಮಾಡಕ್ಕಾಗುತ್ತೆ ಅಷ್ಟೇ. ನೀನ್ ಕಳೆದೋಗಿದ್ದ? ನೀನು ಸಿಕ್ಕಿರು, ಇಲ್ಲೇ ಇದ್ರು. ಬೈಕಲ್ಲ ಮಾಡ್ಬೋದಲ್ಲ. ಇಲ್ಲಿ ಹೊಡಿತಿದ್ದೀನಿ, ಬಾ ಬೇಗ. ಕೊಬ್ಳ ಸಿಕ್ಕೈತೆ ನೋಡಪ್ಪ ಅವನಿಗೆ. ನೋಡು, ನಮ್ಮ ಗಾಡಿಗಳ ಟ್ರೈ ಮಾಡಿ. ನೀನ್ ನೆಟ್ಟು ಗೇರ್ ಕೊಡ್ಕೊಂಡು ಓಡಿಸಲ್ಲ, ಅದೆಲ್ಲ ಯಾಕೆ? ಪೊದೆಗೆ ಹೋಗಿದ್ದಲ್ಲ, ಏನಕ್ಕೆ ಹೋಗಿದ್ದೆ? ಹತ್ರಕ್ಕೆ ಬರ, ಕೇಳಿಸಲ್ಲ. ಹೇಳ, ಜ್ವರ ಹೇಳಲ್ಲ, ಕೇಳಿಸ್ತಿಲ್ಲ. ಬಾರ ಇಲ್ಲಿ. ಹಾಗಾದ್ರೆ ಕೇಳಿದ ಕ್ವಶನ್ ನಿನ್ಗೆ ಕೇಳ್ತೀನಿ, ಮೈಕಲ್ ಅಂದ್ರೆ ನಿಮಗ್ ಭಯನಾ? ಇವತ್ತು ತೋರ್ಸು ಹೆಂಗ್ ಚುಚ್ಚಿದ್ದೀನಿ. ಪೈ ಎಲ್ಲ ಇದೇನಾ ನನ್ನ ಚುಚ್ಚಿರೋದು? ಇದೇನಾ? ಬಿಗ್ ಬಾಸ್ ಇಲ್ಲಿ ನನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಬಿಗ್ ಬಾಸ್ ಯಾವ ಪದನೇ ಗೊತ್ತಿರ್ಲಿ ನನ್ನ ಮಕ್ಳಿಗೆ. ಬಿಗ್ ಬಾಸ್ ಬಂದ್ಬಿಟ್ಟು ಯುವಸ್ ಮಾತಾಡ್ತಾರೆ ನೋಡಿ. ಈ ವರ್ಷ ಬಿಗ್ ಬಾಸ್ ಅಲ್ಲಿ ಕಲ್ತಿರೋದು ಎರಡೇ ಪದ, ಒಂದು ಫೇರು, ಇನ್ನೊಂದು ಫುಟೇಜ್. ಅವೆರಡೇ ಬಂದಿರೋದು. ಒಂದು ಫೇರು, ಇನ್ನೊಂದು ಫುಟೇಜು. ಅವು ಎರಡೇ ಪದ ಕಲ್ತಿರೋದು ಈ ಸಲ ಬಿಗ್ ಬಾಸ್ ಆಗಿ. ರೈತಾಪಿ ಜೀವ. ಇವರೇ ನಮ್ಮ ಕೋಚ್. ಅಲ್ಲ, ನೀನು ಹಾಕ್ಬೇಕಾ? ನೀಟ್ಲು ಬಂತು. ತಡಿ, ಅಲ್ಲೇರ್ ದಬ್ಬಡ ನಾನು ಹೋಗ್ತೀನಿ. ಹೋಗ್ತಾ ಇರ್ತೀವಿ. ಇದು ನಮ್ಮ ಪೈಲಟ್ ಗಾಡಿ, ಪ್ಲಾಟಿನಾ. 120 ಹೋಗುತ್ತೆ, ಆದರೆ ನಾವು 20 ಅಷ್ಟೇ ಓಡಿಸೋದು. 20ಗಿನ್ನ ಜಾಸ್ತಿ ಹೋದರೆ ಎಲ್ಲ ಉದುರೋಗ್ಬಿಡುತ್ತೆ. ಫುಲ್ ಆಫ್ ರೋಡಿಂಗ್ ಇವಾಗ. ಆಮೇಲೆ XL 100 ಆಗಿ, ಪ್ಲಾಟಿನಾ 100 ಆಗಿ ಫುಲ್ ಆಫ್ ರೋಡಿಂಗ್. ಜುಮ್ ಅಂಬಲ್ಲ ಮಾಮ, ಹಂಗೆ ಹೋಗ್ತಾಯ್ತಾ? ಅಲ್ಲ ಮಾಮ, ವೀರಪ್ಪ ಬಂದಿಲ್ಲಿ ಹಸು ಸಾಕಿದ್ದ. ಬಾನೂರೂರಾಗೆ ನೀರು ಹಾಕ್ತಿದ್ದ, ಕಾಣದಲ್ದಾಗೆ ಹಾಲು ಹಾಕ್ತಿದ್ದ. KTM ಡ್ಯೂಕ್ 125, ಅದು KTM ಡ್ಯೂಕ್ ಅಡ್ವೆಂಚರು. ಇಲ್ಲಿ ಹೋಗ್ತಾ ಇದ್ದಲ್ಲ ಮುಂದೆ, ಇದು KTM ಡ್ಯೂಕ್ 390, ಇದು ಬ್ಲ್ಯಾಕ್. ಇದೆಲ್ಲ ನಮ್ಮದೇ ಗದ್ದೆ, ಅದೆಲ್ಲ ನಮ್ಮದೇ ಗದ್ದೆ. ನೀನು ಎಷ್ಟು ಬೇಕಾದ್ರೂ ಬನ್ನು, ಎಷ್ಟು ಬೇಕಾದ್ರೂ ತಿನ್ಕೊಂಡು ಹೋಗು. 4 ಲಕ್ಷ ಕೊಟ್ಟು KTM ತರೋದು ಬದಲು 4 ಲಕ್ಷ ಕೊಟ್ಟು ಟ್ಯಾಕ್ಟ್ರಿ ತರಬೇಕು.
ಎಕ್ಸೆಲ್ ತಗೊಂಡ್ರೆ ಇದೊಂದು ಒಳ್ಳೆ ಅಡ್ವಾಂಟೇಜು. ಓಕೆ ಬಾನು, ಬಾಯ್.